ಸಿದ್ಧವು ಭಕ್ತಿ. ಸಿದ್ಧ ಭಗವಂತರ ಭಕ್ತಿಯನ್ನ 16 ಭಾವನೆಯಲ್ಲಿ ಯಾಕೆ ಹೇಳಿಲ್ಲ? ಪೈಲ ಸಿದ್ಧ ಪರಮಿಷ್ಟಿ ಸಿದ್ಧವು ಭಕ್ತಿ ಹೇಳಿದ್ದೀರಲ್ಲ. ಆಮೇಲೆ ಅರಿಹಂತ್, ಆಮೇಲೆ ಆಚಾರ. ಆದರೆ ಯಾಕೆ ಅಂತ ಹೇಳಿದ್ರೆ, ಯಾರು ಮೋಕ್ಷ ಪದವನ್ನ ತೋರಿಸುತ್ತಿದ್ದಾರೆ, ಉಪಕಾರ ಇದೆ, ಅವರ ಪೈಲ ನಾವು ಅಂದರೆ ಗುರುಗಳ ಹೆಸರು ಮೊದಲು, ಆಮೇಲೆ ಭಗವಾನ್. गुरु गोविंद को बताता है. गुरु ಗೋವಿಂದ ಯಾರು? ಗುರು ಮತ್ತು ಗೋವಿಂದ ಅಂದ್ರೆ ಭಗವಾನ್. ಭಗವಂತರ ಮತ್ತು ಗುರುಗಳು ಎರಡು ಜನ ಒಂದೇ ಸ್ಥಾನದಲ್ಲಿ ಕಡೆಗೆ, ಅಂದ್ರೆ ಎರಡು ಜನ ಒಂದೇ ಸ್ಥಾನದಲ್ಲಿ ನಿಂತುಕೊಂಡಿದ್ದಾರೆ. ಆದರೆ ಶಿಷ್ಯ ಪೈಲ ಯಾರಿಗೆ ವಂದನೆಯನ್ನು ಮಾಡ್ತಾರಂತ? ಪೈಲ ಯಾರಿಗೆ ವಂದನ? ಪೈಲ ಗುರುವಿಗೆ ವಂದನೆಯನ್ನ ಮಾಡ್ತಾನೆ, ಆಮೇಲೆ ಗೋವಿಂದ ಅಂದ್ರೆ ಭಗವಂತನಿಗೆ ವಂದನೆಯನ್ನ ಮಾಡ್ತಾನೆ. ಗುರು ಗೋವಿಂದ ಯಾರು ಅನ್ನೋದನ್ನ ತೋರಿಸಿದವರು ಯಾರು? ಗುರು. ಹಾಗೆ ಗುರುವಿನ ಉಪಕಾರ ಬಹಳ ಇದೆ. ಅದೇ ರೀತಿ ಸಿದ್ಧರು ಯಾರು? ಸಿದ್ಧರು ಎಲ್ಲಿದ್ದಾರೆ? ಸಿದ್ಧರು ಹೇಗಿರ್ತಾರೆ? ಯಾವುದರಿಂದ ಸಿದ್ಧತ್ವ ಪ್ರಾಪ್ತವಾಗ್ತದೆ ಎನ್ನುವುದನ್ನ ಯಾರು ಹೇಳ್ತಾ ಇದ್ದಾರೆ? ಅರಿಹಂಸರು ಹೇಳ್ತಾ ಇದ್ದಾರೆ. ಅರಿಹಂತರನ್ನ ಹೇಳಿದ್ದನ್ನ ಇನ್ನು ಉಪಕಾರ ಇರುವಂತದ್ದು ಆಚಾರ, ಇನ್ನು ಅರ್ಥವಾಗಿರುವುದನ್ನ ಅದನ್ನ ಶಿಷ್ಯನಿಗೆ ಬೇಕಾದಂತ ಭಾಷೆಯಲ್ಲಿ, ಅವರ ಅರ್ಥವಾಗುವಂತ ಭಾಷೆಯಲ್ಲಿ, ಅರ್ಥ ಆಗುವಂತಹ ರೀತಿಯಲ್ಲಿ ತಿಳಿಸುವವರು ಯಾರು? ಗುರುಗಳು ಅಂದ್ರೆ ಆಚಾರ್ಯ. ಅಂದ್ರೆ ಆಚಾರ್ಯ ಭಕ್ತಿ ಭಾವನ ಅಂತ ಆಚಾರ್ಯ ಭಗವಂತರ ಭಕ್ತಿ. ಮೋಕ್ಷ ಪದದಲ್ಲಿ ಇರತಕ್ಕಂತ ಸದಾ ಮೋಕ್ಷದ ರಸ್ತೆಯಲ್ಲಿರುವಂತವರು ಅಂತವರು ಗುರು. ಸಾಧು ಆಚಾರ್ಯ ಎನ್ನುವಂತ ಪದ ಇದೆ, ಆದ್ರೆ ಎಲ್ಲರೂ ಸಹ ಸಾಧು ಇದ್ದಾರೆ. ಆಚಾರ್ಯ ಆಗು ಪೂರ್ವದಲ್ಲಿ ಆಚಾರ್ಯ ಇರಲಿ ಇಲ್ಲದೆ ಇರಲಿ, ಆದರೆ ಸಾಧು ಅನಿವಾರ್ಯ. ಸಾಧು ಇರಲೇಬೇಕು. ಮಂಗಲದಲ್ಲಿ ಆಚಾರ್ಯ ಮಂಗಲ ಹೇಳಿಲ್ಲ, ಉತ್ತಮದಲ್ಲಿ ಆಚಾರ್ಯ ಉತ್ತಮ ಹೇಳಿಲ್ಲ, ಶರಣಲ್ಲಿ ಆಚಾರ್ಯ ಶರಣ ಅಂದ್ರೆ ಸಾವು ಶರಣಂ, ಸಾವು ಮಂಗಲಂ, ಸಾವು ಉತ್ತಮ. 4 ಉತ್ತಮಗಳು ಹೇಳಿದರು ಚಂದಾರಿಯು ಉತ್ತಮದಲ್ಲಿ. ಅದೇ ರೀತಿ ಅಂದ್ರೆ ಸಾಧು ಅಂದ್ರೆ ಸಾಧು ಪನ ಅನಿವಾರ್ಯವಾಗಿರುತ್ತದೆ. ಆಚಾರ್ಯ से ಮೊದಲೇ ಸಾಧುಗಳೇ ಮುಂದೆ ಹೋಗುವುದು, ಆಚಾರ್ಯರು ಆಚಾರ್ಯ ಅನ್ನುವಂತ ಒಂದು ಪದ ಅಷ್ಟೇ ಇರುತ್ತೆ. ಆದರೆ ಆಚಾರ್ಯದಿಂದ ಶಿಷ್ಯ ವಿಶೇಷ ಅಂತ ಹೇಳಿದ್ರೆ, ಶ್ರೀ ಗುರು ತನಗಿಂತಲೇ ಮುಂದೆ ಶಿಷ್ಯರನ್ನ ಮಾರ್ಗವನ್ನ ಪದವನ್ನು ತೋರಿಸ್ತಾರೆ. ಶಿಷ್ಯನ ಜಲ್ದಿ ಭಗವಾನ್ ಆಗಲಿ ಅಂದ್ರೆ ಅವರಿಗೆ ಭಗವಾನ್ ಆಗ್ತಕ್ಕಂಥ ಮಾರ್ಗವನ್ನು ಸ್ವತಃ ನಡೀತಾ ಇರ್ತಾರೆ.
ಸಾಧನೆಯನ್ನ ಮಾಡಿ ಸಾಧಕರು ಸಾಧ್ಯದ ಸ್ಥಾನವನ್ನ ಪ್ರಾಪ್ತ ಮಾಡಿಕೊಳ್ಬೇಕಂದ್ರೆ ಸಾಧನ ಸಾಧುತ್ವ, ಸಾಧ್ಯ ಮೋಕ್ಷ. ಆದ್ರೆ ಉಪಲಬ್ಧಿ ಆಗಬೇಕು ಅಂದ್ರೆ ಸಾಧನ ಮತ್ತು ಸಾಧ್ಯದ ಉಪಲಬ್ಧಿ ಗುರು के बिना कभी जीवन की शुरू नहीं होता. ಅಂದ್ರೆ ಗುರುಗಳಿಲ್ಲದೆ ಜೀವನ ಸಂಭವವಿಲ್ಲ. ಅಂದ್ರೆ ಏನಾಗಲ್ಲ, ಜೀವನ ಶುರು ಆಗಲ್ಲ. ಅಂತ ಗುರುಗಳ ಉಪಕಾರ ಬಹಳ ಇದೆ. ಗುರುಗಳು ಬಹಳ ಉಪಕಾರ ಇದ್ದಾರೆ. ಅದಕ್ಕಾಗಿ ಆಚಾರ್ಯರು ಅಂದ್ರೆ ಭಗವಂತರು ಮತ್ತು ಗುರುಗಳು ಎರಡು ಜನ ಇದ್ರೆ ಶಿಷ್ಯ ಹೇಳ್ತಾನೆ ಪೈಲ ಗುರು ಕೋ ನಮನ ಕರುಂಗ. ಅಂದ್ರೆ ಗುರುಗಳಿಗೆ ಪೈಲ ನಮಸ್ಕಾರವನ್ನು ಮಾಡ್ತೇನೆ, ಆಮೇಲೆ ಭಗವಂತರಿಗೆ. ಯಾಕೆ ಅಂತ ಹೇಳಿದ್ರೆ ಭಗವಂತರು ಯಾರು ಎನ್ನುವುದನ್ನ ಪರಿಚಯ ಮಾಡೋದು ಯಾರು? ಗುರುಗಳು. ಅದಕ್ಕೆ ಗುರುಗಳ ಉಪಕಾರ ಬಹಳವಿದೆ. ಅಂತ ಗುರುಗಳು ಯಾರು ಗುರುಗಳಿದ್ದಾರೆ? गुरु का गरिमा बहुत बड़ा होता है. गुरु का गुण ಎಲ್ಲರೂ ಗುರು ಆಗಲಿಕ್ಕೆ ಆಗೋಲ್ಲ. ಗುರು ಸ್ಥಾನ बहुत बड़ा है, बहुत ऊंची ಸ್ಥಾನ. ಅಂದ್ರೆ ಬಹಳ ಎತ್ತರವಾದಂತ ಸ್ಥಾನವಿದೆ. ಅಂತ ಸ್ಥಾನದಲ್ಲಿ ಆರೂಢ ಆಗಬೇಕಂದ್ರೆ ಸ್ವತಃ ಗುಣ ಇರಬೇಕು. ಏನಿರಬೇಕು? ಗುಣ ಇಲ್ಲದೆ ಗುರು ಆಗಲ್ಲ. ಗುರುತ್ವ ಅವನ ಅಂದ್ರೆ ಗುರುತ್ವ ಶಕ್ತಿ ಗುಣ ಇರಬೇಕು. ಆವಾಗ ಮಾತ್ರ ಗುರು ಆಗೋದಕ್ಕೆ ಸಾಧ್ಯ. ಗುರು स्वतः तैरता है, खुद तैरेंगे, दूसरों को तैराएंगे. ಗುರು ಆದವರು ಸ್ವತಃ ಏನಾಗಿರ್ತಾರೆ ಅಂದ್ರೆ ಸಂಸಾರದಲ್ಲಿ ಮೇಲೆ ऊपर उठ के ಅಂದ್ರೆ ತೇಲ್ತೆ ಅಂದ್ರೆ ಏನಾಗ್ತಾ ಇರ್ತಾರೆ, ತೇಲ್ತಾ ಇರ್ತಾರೆ. ಸಂಸಾರ ಮೋಹ ಮಾಯದಿಂದ ವಿಷಯ ವಾಸನೆಯಿಂದ ಯಾರು ಪಂಚೇಂದ್ರಿಯ ವಿಷಯ ವಾಸನೆಯಲ್ಲಿ ಮಗ್ನರಾಗಿದ್ದಾರೆ, ಆರಂಭ ಸಾರಂಭಾದಿ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ, ಪಾಪ से लिप्तರಾಗಿದ್ದಾರೆ, ಅಂತವರು ಗುರು ಸ್ಥಾನವೇ नहीं बैठ सकते. ಅಂದ್ರೆ ಸ್ವತಃ ಗುರು ಆಗಬೇಕಂದ್ರೆ ಏನಿರಬೇಕು? ಗುಣ ಇರಬೇಕು. ಸಂಸಾರದಲ್ಲಿ ತೇಲ್ತಾ ಇರಬೇಕು. ಅಂತವರು ತಾವು ಕೂತು ತೇಲ್ತಾ ಇರ್ತಾರೆ ಮತ್ತು ಯಾರು ತೇಲ್ತೀವಿ ಅನ್ನೋರನ್ನ ಸಂಸಾರದಲ್ಲಿ ಪಾರಾಗ್ತೀವಿ ಅನ್ನೋರನ್ನ ಸಂಸಾರದಿಂದ ಪಾರು ಮಾಡ್ತಾರೆ. ಅಂತ ಗುರು ಯಾರು? ಮೋಕ್ಷ ಪದದಲ್ಲಿರತಕ್ಕಂಥವರು. ಮೋಕ್ಷ ಪದಿ ಅಂದ್ರೆ ಸಂಸಾರದಲ್ಲಿ ಬಹಳ ಪ್ರಕಾರದ ಗುರುಗಳಿದ್ದಾರೆ. ಆದರೆ ಎಲ್ಲ ಸಂಸಾರವನ್ನ ವೃದ್ಧಿಯನ್ನು ಮಾಡತಕ್ಕಂಥ, ಸಂಸಾರದಲ್ಲಿ ಮುಳುಗಿಸುವಂತ ಗುರುಗಳು ಬಹಳ ಇದ್ದಾರೆ. ಅಂತ ಗುರುಗಳ ಭಾವನಾ ಅಲ್ಲ. ಎಂತ ಗುರುಗಳ ಭಾವನಾ ಇವತ್ತು? ಸ್ವತಃ ಮೋಕ್ಷ ಪದದಲ್ಲಿರ್ತಕ್ಕಂಥ ಆಚಾರ್ಯ ಅಂದ್ರೆ ಗುರುವಾಗಿರುವ, ಸಾಧುವಾಗಿರುವ ಅಂತ ಗುಣವುಳ್ಳಂತ ಆಚಾರ್ಯರ ಭಕ್ತಿಯ ಭಾವನಾ. ಆಚಾರ್ಯರು ಅಂತ ಅಪಾರವಾದಂತ ಗುಣವುಳ್ಳವರು. ಗುಣವನ್ನ ಅದಕ್ಕೆ ಆಚಾರ್ಯರು ಎಂತ ಗುಣ ಇರ್ತಾರೆ ಎನ್ನುವುದರಲ್ಲಿ ಸಮಯ ತಮ್ಮದೇ ಗತಿಯಲ್ಲಿ ಹೋಗ್ತಾ ಇದೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಎಂತ ಒಂದು ಗುಣ ಆಚಾರ್ಯರಲ್ಲಿ ಇರ್ತದೆ. ಅವರ ಉಪಕಾರ ನಮ್ಮ ಮೇಲೆ ಏನಿದೆ? ಗುರುಗಳ ಉಪಕಾರವನ್ನ ಜನ್ಮ ಜನ್ಮದಲ್ಲೂ ಸಹ ತೀರಿಸೋಕಾಗಲ್ಲ. ಬಹಳ ಹೇಳ್ತಾರೆ ತಂದೆ ತಾಯಿಗಳ ಉಪಕಾರ ತೀರಿಸೋಕಾಗಲ್ಲ. ಆದರೆ ತಂದೆ ತಾಯಿಯಿಂದಲೂ ದೊಡ್ಡವರಿದ್ದಾರೆ ಗುರು. ಅವರಿಗಿಂತಲೂ ಸಹ ದೊಡ್ಡವರಿದ್ದಾರೆ. ಸಂಸಾರದಲ್ಲಿ ಗೃಹಸ್ಥಿಯಲ್ಲಿ ತಂದೆ ತಾಯಿಯವರು ದೊಡ್ಡವರು. ತಂದೆ ತಾಯಿಯವರು ವಿದ್ಯಾ, ಬುದ್ಧಿ, ಯೋಗ್ಯರನ್ನಾಗಿ ಮಾಡಿದವರು ಯಾರು?
ತಂದೆ ತಾಯಿಗಳ ಬಹಳವಾದಂತ ಉಪಕಾರ ಸಂತಾನದ ಮೇಲಿದೆ. ಆದರೆ ಅದಕ್ಕಿಂತ ಜಾಸ್ತಿ ಉಪಕಾರ ಯಾರ ಮೇಲಿದೆ? ಗುರುಗಳ ಮೇಲಿದೆ. ಗುರುಗಳು ಮಹಾನ್ ಉಪಕಾರ ಇದ್ದಾರೆ. ಅಂತ ಗುರುಗಳು ಗುರು ಹಿ ಜನನಿ ಸಮಹೋತೆ ಗುರು ಹಿ ಹೋತೆ ಪಿತಾ ಸಮಾನ್ गुरु ही जीवन सम होते महादेव के आप्त समान गुरु की संतति मंगलमय गुरु की संतति कहो महान गुरु गुण गाते गाते कर लो निज आत्म को गुरु समान। हाँ, गुरु ही जननी सम होते हैं। गुरुಗಳೇ ಜನ್ಮವನ್ನು ಕೊಡುವಂತವರಿದ್ದಾರೆ. ಗುರು ಹಿ ಜನನಿ ಸಮ ಹೋತೆ ಹೇ. ಆತ್ಮದ ಜನ್ಮ ಎಲ್ಲಾಗ್ತದೆ? ಗುರುಗಳ ಚರಣದಲ್ಲಿ. ಶರೀರದ ಜನ್ಮ ಅನಂತ ಕಾಲದಿಂದವಾಗಿದೆ. ಆದರೆ ಆತ್ಮದ ಜನ್ಮ ಅಂದ್ರೆ ಮೋಕ್ಷ ಮಾರ್ಗದಲ್ಲಿ ಜನ್ಮವಾಗುವುದು ಯಾವಾಗ? ಗುರುಗಳ ಚರಣದಲ್ಲಿ. ಗುರು ಹಿ ಹೋತೆ ಪಿತಾ ಸಮಾನ್. ಗುರುವಿದರೆ ತಂದೆಯಾಗಿದ್ದಾರೆ. ಸಂತಾನವನ್ನ ಸದಾ ಕಾಲ ರಕ್ಷಣೆ ಮಾಡುವಂತವರಿದ್ದಾರೆ. ಗುರು ಹಿ ಜಿನವರ ಸಮ ಹೋತೆ. ಗುರು ಹಿ ಜಿನವರ ಅಂದ್ರೆ ಜಿನೇಂದ್ರ ಭಗವಂತರ ಲಘುನಲ್ಲ. ಅಂದ್ರೆ ಜಿನೇಂದ್ರ ಭಗವಂತ ಏನಾಗಿದೆ? ಜಿನೇಂದ್ರ ಭಗವಂತರು ಧಾರಣೆ ಮಾಡಿದಂತಹ ಗುಣವನ್ನ ಧಾರಣೆ ಮಾಡಿದರೆ ಜಿನೇಂದ್ರ ಭಗವಂತರು ಜಿನರಾದವರು. ಜಿನರಾದ ಪೂರ್ವದಲ್ಲಿ ಏನು ಧಾರಣೆಯನ್ನು ಮಾಡಿದ್ರು ಅದೇ ಗುಣಗಳನ್ನ ಅವರು ಧಾರಣೆ ಮಾಡಿದ್ದಾರೆ. ಗುರು ಹಿ ಜಿನವರ ಸಮ ಹೋತೆ. ಜಿನವರ ಸಮ ಅಂದ್ರೆ ಜಿನೇಂದ್ರ ಭಗವಂತರು. ಗುರುಗಳು ಎಲ್ಲಿರ್ತಾರೆ? ಅಲ್ಲೇ ಜಿನಾಲಯ. ಅಂದ್ರೆ ಗುರುಗಳು ಎಲ್ಲಿ ನಿಂತಿರ್ತಾರೆ ಅಲ್ಲೇ ಜಿನಾಲಯವಾಗ್ತದೆ. ಕಾಡಲ್ಲಿರಲಿ, ಬೆಟ್ಟದಲ್ಲಿರಲಿ, ನದಿ ದಡದಲ್ಲಿರಲಿ, ಎಲ್ಲಿದ್ರು ಸಹ ಜಿನವರ ಹೋತೆ. ಮಹಾದೇವಕ್ಕೆ ಆಪ್ತ ಸಮಾನ್. ಮಹಾದೇವ್ ಭಗವಾನ್ ಅಂದ್ರೆ ಗುರು ಭಗವಾನ್, ಆಚಾರ್ಯ ಭಗವಾನ್. ಅಂದ್ರೆ ಭಗವಾನ್ ಅಂದ್ರೆ ಆಚಾರ್ಯ ಭಗವಾನ್ ಇದ್ದಾರೆ ಅಂತ ಗುರುಗಳು. ಮಹಾದೇವಕ್ಕೆ ಆಪ್ತ ಅಂದ್ರೆ ಮಹಾದೇವರ ಅಂದ್ರೆ ಆಪ್ತ ಅಂದ್ರೆ ಭಗವಾನ್. ಹಾಗೆಯೇ ಸಮಾನ್ ಅಂದ್ರೆ ಸಮಾನವಿದೆ. ಗುರು ಕಿ ಸಂತತಿ ಮಂಗಲಮಯ. ಜೀವನದಲ್ಲಿ ಅಂತ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗುವಂಥದ್ದು ಗುರು ಕಿ. ಹಾಗೆ ಮತ್ತು ಗುರು ಕಿ ಸಂತತಿ ಮತ್ತು ಗುರುಗಳ ಸಂತಾನ ಅಂದ್ರೆ ಗುರು ಪರಂಪರಾ. ಗುರುಗಳೇ ಪರಂಪರಾ ಬಂದಿದೆ. ಮಹಾವೀರರಿಂದ ಗೌತಮ ಸ್ವಾಮಿ ಆದಿಯಾಗಿ ಯಾವ ರೀತಿ ಪರಂಪರದಿಂದ ಬಂದಂತದ್ದು ಅಂತ ಪರಂಪರಾ. ಗುರು ಕಿ ಮಂಗಲಮಯ ಹೇ ಅಂತ ಮಂಗಲಮಯ ಅಂದ್ರೆ ಪಾಪದ ಮಲವನ್ನ ಗಲನ ಮಾಡುವಂತದಿದೆ, ತೊಳೆಯುವಂತದಿದೆ. ಮಂಗಲಮಯ ಹೇ. ಗುರು ಕಿ ಸಂತತಿ ಅಹೋ ಮಹಾನ್ ಅಂದ್ರೆ ಗುರು ಕಿ ಸಂತತಿ ಮಹಾನವಾದಂತದಿದೆ. ಗುರು ಗುಣ ಗಾತೆ ಗಾತೆ ಕರೆದು ಅಂತ ಗುರುಗಳ ಗಾನವನ್ನ ಮಾಡ್ತಾ, ಸ್ತುತಿಯನ್ನ ಮಾಡ್ತಾ, ಭಕ್ತಿಯನ್ನ ಮಾಡ್ತಾ ಕರೆಲು ನಿಜ ಆತ್ಮಕೋ ಗುರು ಸಮಾನ್. ನಿಜ ಆತ್ಮದಲ್ಲಿ ಗುರುಗಳ ಸಮಾನವಾಗಿ, ಗುರುಗಳ ಸಮಾನ ಗುರುಕಿ ಅಂದ್ರೆ ಸಮಾನರಾಗಿ ಗುರುಗಳಿಗೆ ಯಾರು ಗುರುಗಳ ಭಕ್ತಿಯನ್ನು ಮಾಡ್ತಾರೋ ಅವರು ಒಂದು ದಿವಸ ಗುರು ಸಮಾನರಾಗ್ತಾರೆ. ಗುರುಗಳ ಭಕ್ತನನ್ನ ಶಿಷ್ಯನಾಗಿ ಬಂದವನ್ನ ತನ್ನ ಸಮಾನವಾಗಿ ಮಾಡಿಬಿಡ್ತಾರೆ. ಏನ್ ಮಾಡ್ತಾರೆ? ಸಮಾನವಾಗಿ ಅವರನ್ನ ಗುರುಕಿ. ಹಾ, ಗುರು ಗರಿಮಾಸೆ ಗುರುವರ ಹೋತೆ ವಂದನೀಯ ಓಹೋ ಮಹಾನ್. ಗುರು ಗರಿಮಾಸೆ ಹೋತಿ. ಗುರು ಏನಾಗ್ತಂದ್ರೆ ಗುಣವನ್ನ ಉಳ್ಳಂತರು. ಗರಿಮಾ ಅಂದ್ರೆ ಮಹಾನವಾದಂತದಿದೆ.
ಆಗ್ತಾರೆ. ಯಾರು ಸಹ ತಾನೇ ಗುರುಗಳಾಗಲ್ಲ. ಏನು ಗರಿಮಾ ಇರ್ತದೆ, ಗುಣಗಳನ್ನ ಅವರಲ್ಲಿ ಆರಾಧನೆ ಇದೆ, ಸ್ವತಃ ಆ ಗುಣ ಅವರನ್ನ ಗುರುವಾಗಿ ಮಾಡುತ್ತದೆ. ಗುರು ಹೋತೆ ವಂದನೀಯವ ಅಹೋ ಮಹಾನ್. ಏನಿದ್ರು ವಂದನೀಯರಿದ್ದಾರೆ, ವಂದನೀಯ ಮಹಾನರಿದ್ದಾರೆ. ಜನ 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 ಹಿತಕ್ಕೆ ಲಿಯೇ ಸದಾವೆ, ಜನ ಜನ ಹಿತಕ್ಕೆ ಲಿಯ ಸದಾಹಿ ಸುರಿತ ರೂಪ ಸುರಿತ ರೂಪ ಸೇ ಪ್ರಕಟ ಮಹಾನ್. ಗುರು ಹೇಗೆ ಪ್ರಕಟವಾಗ್ತಾರೆ? ಗುರು ಜನ ಜನ ಹಿತಕ್ಕೆ, ಎಲ್ಲ ಜೀವ ಮಾತ್ರದ ಎಲ್ಲ ಜೀವಿಗಳ ಹಿತವನ್ನ ಮಾಡುವಂತವರು. ಯಾವುದೇ ಜೀವದ ಏಕಪಕ್ಷವಿಲ್ಲ, ಎಲ್ಲ ಜೀವಿಗಳ ಸಮಾನವಾಗಿ, ಎಲ್ಲ ಜೀವಿಗಳ ಕಲ್ಯಾಣವಾಗಲಿ. ಇಲ್ಲ ಈ ಹಾರಿ ಸಮಾಜದಷ್ಟು ಕಲ್ಯಾಣ ಆಗಲಿ, ಈ ಕಡೆ ಮಾರ್ಗೋಡ್ ಸಮಾಜದ ಕಲ್ಯಾಣ ಆಗಬಾರ್ದು. ಹೀಗೆ ಎಲ್ಲ ಜೀವಿಗಳ ಕಲ್ಯಾಣವಾಗಲಿ. ಸರಿ ಜೀವೋಗಿ ಜನ ಜನ ಹಿತಕ್ಕೆ ಲಿಯೇ ಸದಾವೆ, ಜನೋಕೆ ಹಿತ ಅಂದ್ರೆ ಯಾವುದು ಅವರನ್ನ ಹಿತವನ್ನ ಮಾಡುವಂತದಿದೆ, ಅವರಿಗೆ ಕಲ್ಯಾಣವನ್ನ ಮಾಡುವಂತದಿದೆ, ಅವರಿಗೆ ಹಿತವನ್ನ ಮಾಡುವಂಥದ್ದು, ಸುಖವನ್ನ ಪ್ರದಾನ ಮಾಡತಕ್ಕಂಥದ್ದು. ಸುವೇ ಯಾವ ಪ್ರಕಾರ? ಸುಯಿತ ರೂಪದೇ ಪ್ರಕಟ ಮಹಾನ್. ಸೂರ್ಯನ ಹಾಗೆ ಪ್ರಕಟ ಆಗ್ತಾರೆ. ಸೂರ್ಯ ಯಾವುದೇ ರೀತಿಯಾದಂತ ಪಕ್ಷಪಾತವನ್ನ ಮಾಡಲ್ಲ. ಎಲ್ಲ ಜೀವಿಗಳ, ಎಲ್ಲ ಕ್ಷೇತ್ರದ, ಎಲ್ಲ ಪ್ರದೇಶದ ಅಂದರೆ ಅಂಧಕಾರಮಯವಾದಂತ ಕತ್ತಲೆಯನ್ನ ಅಂದ್ರೆ ಓಡಿಸುವಂಥದ್ದು, ದೂರ ಮಾಡುವಂಥದ್ದು. ಅದೇ ರೀತಿ ಎಲ್ಲ ಜೀವಿಗಳ ಅಜ್ಞಾನವೆನ್ನುವ ಅಂಧಕಾರವನ್ನ, ಕತ್ತಲೆಯನ್ನ ದೂರ ಮಾಡುವಂತ ಪ್ರಕಟವೇ ಸೂರ್ಯನ ಹಾಗೆ ಪ್ರಕಟನಾಗ್ತಾನೆ. ಅಂದ್ರೆ ಯಾವ ರೀತಿಯಾಗಿ ಆಚಾರ್ಯ ವರ್ತಮಾನದಲ್ಲಿ ಆಚಾರ್ಯ ಪ್ರವಿಷ್ಟಿಯಾದಂತ ವಿದ್ಯಾಸಾಗರ ಮಹಾರಾಜರು ಅವರೇನ್ ಮಾಡಿದ್ರು? ಅಂಧಕಾರವನ್ನೆಲ್ಲವೂ ಪ್ರಕಾಶವನ್ನ ಮಾಡಿ ಕೂತು ಪ್ರಕಾಶಿದ್ರು. ಹಾಗೆ ಬೇರೆಯವರಿಗೂ ಪ್ರಕಾಶವನ್ನ ಮಾಡ್ತಾ ಇದ್ರು. ಯಾರು ಕೂತು ಪ್ರಕಾಶಮಾನವಾಗಿರ್ತಾರೆ, ಬೇರೆಯವರಿಗೆ ಪ್ರಕಾಶವನ್ನ ತೋರಿಸಬಲ್ಲರು. ಕೂತು ಅಜ್ಞಾನದಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ, ಬೇರೆಯವರಿಗೆ ಹೇಗೆ ಪ್ರಕಾಶವನ್ನ ಮಾಡಬಲ್ಲರು, ಬೇರೆಯವರಿಗೆ ಪ್ರಕಾಶವನ್ನ ಹೇಗೆ ತೋರಿಸಬಲ್ಲರು? ಅದೇ ರೀತಿ ಆಚಾರ್ಯ ಭಗವಾನ್ ವಿದ್ಯಾಸಾಗರರು ಸೂರ್ಯರಾಗಿ ಪ್ರಕಟವಾದರು. ಏನಾದ್ರು ಸೂರ್ಯರಾಗಿ ಪ್ರಕಟವಾಗಿ ನಮ್ಮಂತ ಅಜ್ಞಾನಿ ಜೀವಿಗಳಿಗೆಲ್ಲ ಏನ್ ಮಾಡಿದ್ರು? ಜ್ಞಾನವನ್ನ ಪ್ರದಾನವನ್ನ ಮಾಡಿ ಅವರೇನಾದ್ರು ಅಸ್ತ ಆದ್ರು. ಗುರು ಸೂರ್ಯಕ್ಕೆ ಸಮಾನ ಪ್ರಕಟ ಮಹಾನ್. ಗುರುವರ ಜನ ಕಲ್ಯಾಣಿ ಹೋಗಿ ಅಥಾ ವಂದಿಗೆ ಕರೆ ಪ್ರಮಾಣ. ಗುರು ಹೇಗಿರ್ತಾರೆ? ಜನೋಗಿ ಕಲ್ಯಾಣಿ ಭಾವನ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲಾ ಜೀವಿಗಳ ಕಲ್ಯಾಣವಾಗಲಿ. ಗುರುವರ ಜನ ಕಲ್ಯಾಣಿ ಅಂದ್ರೆ ಜನಗಳ ಎಲ್ಲವರ ಕಲ್ಯಾಣವಾಗಲಿ ಅನ್ನುವಂತ ಅವರು ಭಾವನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಕಲ್ಯಾಣವಾಗಲಿ ಗುರು ಭಾವನೆಯನ್ನು ಮಾಡ್ತಾರೆ. ಅಥಾ ವಂದಿಗೆ ಅಂತ ಭಾವನೆಯನ್ನು ಮಾಡ್ತಕ್ಕಂಥ, ಕಲ್ಯಾಣವನ್ನು ಮಾಡ್ತಕ್ಕಂಥ, ಪದವನ್ನ ಬೋಧನೆ ಮಾಡ್ತಕ್ಕಂಥ, ಕೂತು ಆ ಪದದಲ್ಲಿ ಆರೋಢಿರತಕ್ಕಂಥ ಅಂತ ಗುರುವರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ? ಇವತ್ತು ಆಚಾರ್ಯ ಭಕ್ತಿ ಭಾವನೆ ಇದೆ ಅಂತ ಆಚಾರ್ಯ ಭಗವಾನ್ ಗುರು ಎಲ್ಲೆಲ್ಲಿ ವಿರಾಜಮಾನಿದ್ದಾರೆ ಅಂತ ಗುಣವುಳ್ಳ ಎಲ್ಲ ಗುರುಗಳಿಗೆ ನನ್ನ ಪ್ರಣಾಮ. ಹೇಳಿ, ನೈ ದೀಪದಲ್ಲಿ, ಎರಡೂವರೆ ದೀಪದಲ್ಲಿ ಎಲ್ಲೆಲ್ಲಿ ವಿರಾಜಮಾನಿದ್ದಾರೆ ಅಂತ ಗುರುಕ್ಕೆ ಚರಣ में हमारे प्रणाम. सोपर प्रकाशी दीपक समवे. ಹಾಗೆ ಸ್ವಪರ ಪ್ರಕಾಶಿ. ಸ್ವ ಅಂದ್ರೆ ತಾನು ಸ್ವತಃ ಪ್ರಕಾಶಮಾನವಾಗಿರ್ತಾರೆ ಮತ್ತು ಬೇರೆಯವರಿಗೆ ಪ್ರಕಾಶವನ್ನ ಪ್ರದಾನ ಮಾಡುವಂತವರು, ಅಂದ್ರೆ ಬೆಳಕನ್ನ ತೋರಿಸುವಂತವರು. ಅಜ್ಞಾನನ ದರ್ಶನಾಚಾರ್ಯ, ಗುರು
ದೀಪಕದ ಹಾಗೆ ದೀಪ ಯಾವ ರೀತಿ ಉರಿತಾ ಇರ್ತದೆ, ಹಾಗೆ ತಾನು ಉರಿಯುವುದರೊಂದಿಗೆ ಎಲ್ಲರಿಗೂ ಸಹ ಬೆಳಕನ್ನ ಪ್ರದಾನವನ್ನ ಮಾಡ್ತದೆ. ಎಲ್ಲಿ ದೀಪವಿರುತ್ತದೆ ಅಲ್ಲಿ ಕತ್ತಲೆಯು ದೂರವಾಗ್ತದೆ. ಅದೇ ರೀತಿ ಗುರುಗಳು ಎಲ್ಲಿರುತ್ತಾರೆ ಅಲ್ಲಿ ಏನಾಗ್ತದೆ, ಅಜ್ಞಾನವೆನ್ನುವಂತ ಕತ್ತಲೆಯು ಅಜ್ಞಾನವೆನ್ನುವಂಥದ್ದು ಏನಾಗ್ತದೆ, ದೂರವಾಗ್ತದೆ. ಸ್ತುತಿ ಸ್ತುತಿ ಕರೆಗೆ ಕರೆ ಪ್ರಣಾಮ ಅಂತ ಗುರುಗಳಿಗೆ ಸ್ತುತಿಯನ್ನ ಮಾಡಿ ಎಂದು ಆಚಾರ್ಯ ಭಕ್ತಿಯ ಭಾವನೆಯಿಂದ ಏನ್ ಮಾಡ್ತಾ ಇದ್ದೀನಿ, ನಾನು ಸ್ತುತಿ ಮಾಡಿ ಏನ್ ಮಾಡ್ತಾ ಇದ್ದೀನಿ, ನಮನವನ್ನು ಮಾಡ್ತಾ ಇದ್ದೀನಿ, ಪ್ರಣಾಮ ಮಾಡ್ತಾ ಇದ್ದೀನಿ. ಗುರುವರ ವಂದ್ಯ ಗುರುವರ ಯದ್ಯಪಿ ಸಂಗೋಸಿ ಹೋತಿ ಪರನಿಹಿತ ಸಂಗರಹಿತಿಗೆ. ಅಂದ್ರೆ ಗುರುವರ ಏನಾಗ್ತಾರೆ, ಸಂಘ ಸಹಿತರಾಗಿರ್ತಾರೆ, ಅಖಿಲ ಇರೋಲ್ಲ. ಗುರುಗಳಿಗೆ ದೊಡ್ಡದಾದಂತ ಸಂಘ ಇದೆ, ಅಂದ್ರೆ ಅವರ ಸಂಘ ದೊಡ್ಡದಾದಂತ ಸಂಘ. ಎಂತ ಸಂಘ ಇದಾವೆ ಅಂದ್ರೆ ಅವರ ಸಂಘ 28 ಮೂಲ ಗುಣಗಳಿದಾವೆ, ಹಾಗೇನೆ 18,000 ಶೀಲಗಳಿದಾವೆ, ಹಾಗೆ ಅವರಿಗೆ 10 ಧರ್ಮಗಳಿದಾವೆ. ಈ ಪ್ರಕಾರವಾಗಿ ಅವರು ದೊಡ್ಡ ಸಂಘದೊಂದಿಗೆ ವಿಹಾರ ಮಾಡ್ತಾ ಇರ್ತಾರೆ. ಸಂಘ ಅಂತ ಶಿಷ್ಯರಲ್ಲ, ಶಿಷ್ಯಂತೂ ಬಹಳ, ಆದ್ರೆ ಅಂತರಂಗದಲ್ಲಿ ದೊಡ್ಡ ಸಂಘವನ್ನ ಹಿಡ್ಕೊಂಡು ವಿಹಾರ ಮಾಡ್ತಾ ಇರ್ತಾರೆ. ಗುರುವರೇ ಯದ್ಯಪಿ ಸಂಘೋಸೇ ಹೋತೆ, ಅಂದ್ರೆ ಸಂಘದೊಂದಿಗೆ ಅವರೇನ್ ಮಾಡ್ತಾರೆ, ವಿಹಾರವನ್ನ ಮಾಡ್ತಾರೆ. ಪರಮೇ ಸಂಘ ಅಂದ್ರೆ ಪರಸಂಘದಲ್ಲಿ ಇರೋಲ್ಲ. ಗುರುಗಳೇನು ಸಂಘ ಇದೆ ಆ ಸಂಘದೊಳಗೆ ಇರ್ತಾರೆ, ಬೇರೆ ಸಂಘದಲ್ಲಿ ಹೋಗಿ ಸೇರೋಲ್ಲ. ನೀವೆಲ್ಲ ಯಾವ ಸಂಘ ಸೇರಿದ್ರಿ, ಯಾವ ಸಂಘ ಸೇರಿದ್ರಿ ಆಮೇಲೆ ನೋಡೋಣ. ಹಾಗೇನೆ ಹೇತು ಹೇ ಮಹಾನ್ ಹೋತೆ ಹೇ ಪಾಪ ಭಂಗ ಸೇ ಬಚತೆ. ಗುರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಯಹಿ ಹೇತು ಹೇ ಅಂದ್ರೆ ಇದೇ ಗುರುಗಳ ಮುಖ್ಯವಾದಂತ ಕಾರ್ಯವಿದೆ. ಹೇತು ಹೇ ಮಹಾನ್ ಅಂದ್ರೆ ಕಾರ್ಯವಿದೆ, ಅವರು ಮಹಾನರಾಗಿರ್ತಾರೆ. ಅವರು ಮಹಾನ್ ಹೋಗಿ ಮಹಾನರಾಗಿರ್ತಾರೆ. ಪಾಪ ಭಂಗ ಸೇ ಬಚತೆ, ಪಾಪದಿಂದ ಸದಾಕಾಲ ದೂರ ಇರ್ತಾರೆ. ಪಾಪದಿಂದ ಅವರು ಯಾವಾಗಲೂ ದೂರ ಆಗಿರ್ತಾರೆ. ಗುರುವರ ಪ್ರಕಟ ಧರ್ಮಕ್ಕೆ ಪ್ರಕಂಡ ಧರ್ಮಕ್ಕೆ ಧಾರಿ ಬನಕರ ಧರ್ಮ ರೂಪ ಹೋತೆ. ಐसे गुरु की चरणों में नमन सदा हम करते हैं. ऐसे गुरु ಎಂತವರಿದ್ದಾರೆ ಯಾಕಂದ್ರೆ ಪ್ರಕಂಡ ಧರ್ಮದ ಜ್ಞಾನಧಾರಿಯಾಗಿರ್ತಾರೆ. ಪ್ರಕಂಡವಾದಂತ ಜ್ಞಾನ, ಹಾಗೆಯೇ ಪ್ರಕಂಡ ಧರ್ಮಕ್ಕೆ ಧರ್ಮದ ದಾರಿಯಾಗಿರುತ್ತದೆ. ಹಾಗೆ ನಾರಜ್ಞೆ ಧರ್ಮ ರೂಪಮೇ ಹೋತೆ ಅಂದ್ರೆ ಧರ್ಮ ಪುಸ್ತಕದಲ್ಲಿಲ್ಲ, ಕ್ಷೇತ್ರದಲ್ಲಿಲ್ಲ. ಧರ್ಮ ಏನಿದೆ, ಆತ್ಮದಲ್ಲಿದೆ. ಗುರು ಏನ್ ಧರ್ಮ ಇದೆ ಅಂದ್ರೆ ಪ್ರಕಟವಾದಂತ ಧರ್ಮದ ದಾರಿಯಲ್ಲಿ ಪ್ರಕಟವಾಗ್ತಾ ಇರ್ತದೆ. ಉಪದೇಶವನ್ನ ಮಾಡದೇನೆ ಸಹ ಉಪದೇಶ ಮಾಡದೇನೆ ಪ್ರಕಟವಾಗ್ತಾ ಇರ್ತದೆ, ಎಲ್ಲರಿಗೂ ಕಾಣ್ತಾ ಇರ್ತದೆ. ಗುರು ರೂಪಮೇ ಹೋತೆ ಐಸೆ ಅಂತ ಮಹಾನ್ ಗುರುಗಳು ಆದಂತ ಗುರುಗಳ ಚರಣೊಮ್ಮೆ ಅಂತ ಪರೋಪಕಾರಿಯಾದಂತ ಆಚಾರ್ಯ ಭಗವಾನ್ ಇಂಥ ಗುಣಗಳಿರತಕ್ಕಂತ ಗುರು ಏನಿದ್ದಾರೆ ಅಂತ ಗುರುಗಳ ಚರಣದಲ್ಲಿ ನಮನ ಸದಾ ಕರತೆ. ನಮನ ಏನು ಮಾಡಿ ಸದಾ ಕಾಲ. ಒಂದ್ ದಿವಸ ಇವತ್ತು ಆಚಾರ ಭಕ್ತಿ ಮಾಡಿ
ಇನ್ಯಾವ ಭಕ್ತಿ ಮಾಡಾರು, ಇನ್ಯಾವ ಭಕ್ತಿ ಮಾಡೋರು ನಾಳೆಯಿಂದ? ನಾಳೆ ಇನ್ನೊಂದು ಭಕ್ತಿ, ನಾಡು ಮತ್ತೊಂದು ಭಕ್ತಿ, ಹೌದಲ್ಲ? ಇಲ್ಲ, ಸದಾಕಾಲ ಎಲ್ಲಿ ತನಕ ಗುರು ಆಗೋಲ್ಲ ಅಲ್ಲಿ ತನಕ ಗುರುಗಳ ಭಕ್ತಿ. ಗುರು ಆದ್ಮೇಲೆ ಇನ್ಯಾರ ಭಕ್ತಿ? ಭಗವಾನನ ಭಕ್ತಿ. ಇನ್ನು ಭಗವಂತರ ಆದ್ಮೇಲೆ ಸಿದ್ಧರ ಭಕ್ತಿ. ಸಿದ್ಧರಾದ್ಮೇಲೆ ಯಾವ ಭಕ್ತಿಯೂ ಅವಶ್ಯಕತೆ ಇಲ್ಲ. ಸಾಧನ ಸಮಾಪ್ತವಾಯಿತು, ಸಾಧ್ಯ ಪ್ರಾಪ್ತಿಯಾಯಿತು. ಅಂದ್ರೆ ಸಾಧ್ಯ ಪ್ರಾಪ್ತ ಸಿದ್ಧರಾದ್ಮೇಲೆ ಯಾವುದೇ ಅವಶ್ಯಕತೆ ಇಲ್ಲ. ಎಲ್ಲವನ್ನ ಮಾಡುವುದು, ಭಕ್ತಿ ಮಾಡುವುದೆಲ್ಲವೂ ಯಾತಕ್ಕಾಗಿ? ಭಕ್ತಿ ಮಾಡುವುದೆಲ್ಲವೂ ನಮಗೆ ಸ್ವಲ್ಪ ಸಿಗಲಿ ಅಂತೆ, ಹೌದಲ್ಲ? ಏನ್ ಸಿಗಲಿ ನಮಗೆ? ಆದ್ರೆ ಸಚ್ಚಾ ಭಕ್ತಿ ಯಾವುದು ಅಂದ್ರೆ, ಹೇ ಭಗವಾನ್, ಹೇ ಗುರುದೇವ್, ನಿಮ್ಮಲ್ಲಿ ಏನು ಗುಣ ಇದೆ ಅಂತ ಗುಣ ನಮಗೂ ಪ್ರಕಟವಾಗಲಿ, ಪ್ರಾಪ್ತವಾಗಲಿ. ಅದಕ್ಕಾಗಿ ನಾನು ನಿರಾಪೇಕ್ಷ ಭಾವನೆಯಿಂದ ನಿಮ್ಮ ಭಕ್ತಿಯನ್ನ ಗುಣಗಾನವನ್ನ ಮಾಡ್ತಾ ಇದ್ದೀನಿ. ಸಂಸಾರಿಕವಾದ ಯಾವುದ ಛಲ ಅಂದ್ರೆ ಆಸೆಯಿಂದಲ್ಲ, ನನಗೆ ಮಾಡ್ತಾ ಇಲ್ಲ. ಇನ್ನೇನ್ ಹೇಳ್ತಾರೆ? ತೀರ್ಥಂಕರ ಸಮ, ತೀರ್ಥಂಕರ ಸಮ ಸುತೀರ್ಥ ಗುರುವರ ಮಂಗಲವನ ಮಂಗಲ ಕರತೆ, ಶರಣ ಯೋಗ್ಯವನ ಶರಣ ದಿನಾಕರ, ಜನ ಜನ ಕಾ ಸಂಕಟ ಹರತೆ. ಐಸೆ ತೀರ್ಥಂಕರ ಸಮ ಗುರು के चरण शरण में आकर के, नमन करे हम श्री श्री चरणों को, सो आत्मा भाव करके. हाँ, ऐसे गुरुಗಳು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ತೀರ್ಥಂಕರ ಸಮ ಸುತೀರ್ಥ ಗುರುವರ, ಅಂದ್ರೆ ತೀರ್ಥಂಕರು ಧಾರಣೆ ಮಾಡಿದಂತ ವ್ರತಗಳನ್ನ ಧಾರಣೆ ಮಾಡಿ ತೀರ್ಥಂಕರ ಸಮ ಅಂದ್ರೆ ತೀರ್ಥಂಕರ ಸಮಾನರಾಗಿರುತ್ತಾರೆ. ಅದಕ್ಕೆ ಆಚಾರ್ಯಗಳಿಗೆ ವರ್ತಮಾನ ಕಿ ವರ್ತಮಾನ ಅಂತ ಹೇಳಿದ್ರು. ಏನ್ ಹೇಳಿದ್ರು? ವರ್ತಮಾನದ ವರ್ತಮಾನ ಇದ್ದಾರೆ ಅಂದ್ರೆ ಭಗವಾನ್ ಅಂತ ಭಗವಾನ್ ಇದ್ದಾರೆ. ತೀರ್ಥಂಕರ ಸಮ ಸುತೀರ್ಥ ಗುರುವರ. ಸುತೀರ್ಥ ಅಂದ್ರೆ ಏನಾಗಿದೆ? ಸುಗತಿಗೆ ಕೊಂಡೊಯ್ಯುವಂತ ತೀರ್ಥವಿದೆ, ಸುತೀರ್ಥವಿದೆ, ಕುತೀರ್ಥವಲ್ಲ. ಮಂಗಲವನ ಮಂಗಲ ಕರತೆ ಅಂತ ಮಂಗಲಮಯ ವನ ಅಂದ್ರೆ ಮಂಗಲ ಆಗ್ತದೆ ಮತ್ತು ಮಂಗಲ ಕರತೆ. ಯಾರು ಸುತೀರ್ಥದಲ್ಲಿ ಬರ್ತಾರೆ, ತೀರ್ಥಂಕರ ಸಮವಾದಂತ ಗುರುಗಳ ತೀರ್ಥದಲ್ಲಿ ಅವರ ಶರಣದಲ್ಲಿ ಬಂದ್ರೆ ಆ ಜೀವವು ಮಂಗಲವನ ಅಂದ್ರೆ ಮಂಗಲರಾಗ್ತಾರೆ ಮತ್ತು ಮಂಗಲರಾಗ್ತಾರೆ ಮತ್ತು ಮಂಗಲ ಕರತೆ. ಹಾಗೆ ಮಂಗಲ ಅವರ ಆಗುವುದರೊಂದಿಗೆ ಬೇರೆ ಜೀವಿಗಳು ಮಂಗಲವನ್ನು ಮಾಡ್ತಾರೆ. ಶರಣ ಯೋಗ್ಯವನ ಶರಣ ದಿಲಾಕರ. ಶರಣ್ ದುಃಖಿ ಜೀವಿಗಳ ಯಾರು ಶರಣಿಲ್ಲ, ಜಗತ್ತಿನಲ್ಲಿ ಶರಣ ಹೋಗುವುದಕ್ಕೆ ಯಾರು ಇಲ್ಲ. ಶರಣ ಎಷ್ಟಿದಾವೆ? 4 ಶರಣಿದಾವೆ. ಅದರಲ್ಲಿ ಗುರುಗಳು ಅರಿಹಂತರು ಶರಣರಿದ್ದಾರೆ, ಸಿದ್ಧರು ಶರಣರಿದ್ದಾರೆ. ಆದ್ರೆ ಸಾಹು ಅಂದ್ರೆ ಗುರು, ಸಾಧುಗಳು. ಸಾಹು ಸರ್ವ ಆಚಾರ್ಯ, ಉಪಾಧ್ಯಾಯ, ಸರ್ವ ಸಾಧು ಇವರು ಶರಣ ಯೋಗ್ಯರಿದ್ದಾರೆ ಅಂತ ಗುರುಗಳು ಶರಣ ಯೋಗ್ಯರಿದ್ದಾರೆ. ಇನ್ನು ಶರಣ ಯೋಗ್ಯವಾದಂತ ಯಾವುದಿದೆ? ಧಮ್ಮೋ ಶರಣು ಅಂದ್ರೆ ಧರ್ಮವು ಶರಣ ಹೋಗಲು ಯೋಗ್ಯವಾಗಿದೆ. ಮತ್ತೆ ಯಾರು ಶರಣ ಹೋಗಲು ಯೋಗ್ಯವಿಲ್ಲ? ಯಾವುದು ಶರಣ ಹೋಗಲಿಕ್ಕೆ ಯೋಗ್ಯವಿಲ್ಲ? ಸಂಸಾರದಲ್ಲೆಲ್ಲವೂ ಅಶರಣವಿದೆ, ಶರಣ ಹೋಗಲು ಯೋಗ್ಯವಾಗಿರುವುದಿಲ್ಲ ಅಂತ ಮಂಗಲಮಯವಾದಂತ ಗುರುಗಳ ಯೋಗ್ಯ ಅಂದ್ರೆ ಶರಣ ಯೋಗ್ಯವನ ಶರಣ ದಿಲಾಕರ
ಯಾರು ಶರಣ ಬರ್ತಾರೆ ಅಂತವರಿಗೆ ಅವರು ಸ್ಥಾನವನ್ನು ಕೊಡ್ತಾರೆ. ಗುರುಗಳ ಚರಣದಲ್ಲಿ ಯಾರು ಶರಣ ಬರ್ತಾರೆ ಹಾಗೆ ಶರಣ ಬಂದವರಿಗೆ ಭಯ ಪಡಬೇಡ್ರಿ, ನಾವಿದ್ದೀವಿ, पुलिस आई तो हम भगाऊंगा, आप निश्चिंत रह जाओ ಅಂದ್ರೆ ಹಿಂದಿನ ಪೊಲೀಸರು ಬೆಸ್ಕೊಂಡು ಬಂದಿದ್ದಾರೆ, ಅಪರಾಧಿ ಇದ್ದಾರೆ, ಅಪರಾಧಿ ಆದವರು ಭಯ ಪಡ್ತಾರೆ. ಯಾರು ಅಪರಾಧಿ ಇದ್ದಾರೆ ಅವರು ಭಯ ಉಳ್ಳವರಾಗಿರ್ತಾರೆ. ಭಯಭೀತರಾಗಿ ಅಂದರೆ ಸಂಸಾರದಲ್ಲಿ ಸಂಸಾರಿ ಜೀವಿಗಳಿಗೆ ಕರ್ಮವೆನ್ನುವಂತ ಶತ್ರುವು ಬೆನ್ನಟ್ಕೊಂಡು ಬರ್ತಾ ಇದೆ. ಆ ಕರ್ಮ ಶತ್ರುಗಳನ್ನ ತಡೆಯುವುದಕ್ಕಾಗಿ ಅಂದ್ರೆ ಉಪಾಯವನ್ನು ಹೇಳ್ತೀವಿ, ಭಯ ಪಡಬೇಡ್ರಿ. ಅದಕ್ಕಾಗಿ ಗುರುಗಳು ಶರಣ ಬಂದಂತ ಜೀವಿಗಳಿಗೆ ಏನ್ ಮಾಡ್ತಾರೆ, ಅವರಿಗೆ ಅಭಯವನ್ನ ಕೊಡ್ತಾರೆ. ಅವರಿಗೆ ಸರದಿ ಅಂದ್ರೆ ಶರಣ ಬಂದವರಿಗೆ ಶರಣರು ಸ್ಥಾನವನ್ನು ಕೊಡ್ತಾರೆ ಗುರುಗಳು. ಯಾರು ಸಂಸಾರದ ಭಯಭೀತರಾಗ್ತಾರೆ, ಗುರುಗಳ ಶರಣದಲ್ಲಿ ಯಾರು ಬರ್ತಾರೆ, ಭಯವುಳ್ಳವರು. ಯಾರಿಗೆ ಪಾಪದಿಂದ ಭಯವಾಗ್ತದೆ, ದುಃಖದಿಂದ ಭಯವಾಗ್ತದೆ ಅಂತವರು ಗುರುಗಳ ಶರಣದಲ್ಲಿ ಬರ್ತಾರೆ. ಎಲ್ಲರಿಗೂ ಬರ್ಲಿಕ್ಕೆ ಆಗೋಲ್ಲ, ಬಹಳ ದುರ್ಲಭವಾದಂತದ್ದೇ ಶರಣ ಬರುವವರು. ಯಾರಿಗೆ ಭಯವಾದಂತವರು ಬರ್ತಾರೆ. ಬಂದಂತ ಜೀವಿಗಳಿಗೆ ಶರಣತೆ ಜನ ಜನಕ ಸಂಕಟ ಹರತೆ, ಜನರ ಸಂಕಟವನ್ನ ಅಂದ್ರೆ ಅವರ ದುಃಖವನ್ನ ದೂರವನ್ನ ಮಾಡ್ತಾರೆ ಗುರುಗಳು. ಐತಿ ತೀರ್ಥಂಕರ ಸಮ ಗುರುಗೆ ಚರಣ ಶರಣಿ ಆಕರತೆ ಅಂತ ಜನರ ಕಲ್ಯಾಣವನ್ನು ಮಾಡ್ತಕ್ಕಂಥ, ಸಂಕಟವನ್ನು ಹರಣ ಮಾಡ್ತಕ್ಕಂಥ ಐತಿ ತೀರ್ಥಂಕರ ಸಮ ಅಂತ ಸಮಾನರಾಗತಕ್ಕಂಥ, ತೀರ್ಥಂಕರ ಸಮಾನರಾಗತಕ್ಕಂಥ ಗುರುಗಳಿಗೆ ಚರಣಮೇ ಅಂ ಆಕರತೆ, ನಾನೇನ್ ಮಾಡ್ತಾ ಇದ್ದೀನಿ, ಚರಣದಲ್ಲಿ ಬಂದು ಏನ್ ಮಾಡ್ತಾ ಶರಣನ ಪಡ್ಕೊಳ್ತಾ ಇದ್ದೀನಿ, ಆಕರತೆ ಬರ್ತಾ ಇದ್ದೀನಿ. ನಮನ ಕರಕೆ ನಮ್ಮ ಚರಣ ಶ್ರೀ ಚರಣೋ ಗೋಸೋ ಆತ್ಮಭಾವ ಆಕರಕೆ ಅಂದ್ರೆ ನಮನವನ್ನ ಮಾಡಿ, ನಮಸ್ಕಾರವನ್ನ ಮಾಡಿ, ಶ್ರೀ ಚರಣೋಮಿ ಶ್ರೀ ಗುರುಗಳ ಚರಣದಲ್ಲಿ ಸ್ವ ಆತ್ಮ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗೋದಿದ್ದೀನಿ, ನಮ್ಮದಾಗಿರೋ ಏನಿದೆ ಸ್ವ ಆತ್ಮ ದರ್ಶನ. ಗುರುಗಳ ಚರಣದಲ್ಲಿ ಬಂದಾಗಲೇ ಸ್ವ ಆತ್ಮ ದರ್ಶನವಾಗ್ತದೆ. ಗುರು ಚರಣದಲ್ಲಿ ಬರದೇನೆ ಸ್ವ ಆತ್ಮ ದರ್ಶನ ವಾಗಲ್ಲ. ಸ್ವ ಆತ್ಮ ದರ್ಶನ ಕರಕೆ ಅಂದ್ರೆ ಆತ್ಮದ ದರ್ಶನವನ್ನ ಮಾಡಿಕೊಂಡು ಅಂದ್ರೆ ನಾನು ಯಾರು ಅನ್ನೋದನ್ನ ತಿಳಿದುಕೊಂಡು, ಜನ ಜನ ಹಿತಗೆ ಸರ್ವೋದಯಗೆ ಸರ್ವಶ್ರೇಷ್ಠಗೆ ಹಿತಕರಗೆ ದಯಾಮೂರ್ತಿಗೆ ಕರುಣಾಮಯಗೆ ಹೃದಯ ದೇವಗೆ ಸುಖಕರಗೆ ಐಸೆ ಗುರುವರಿಗೆ ಚರಣೋ ಮೇ आकर कर्मों के धूलों से धूलो आकर कर्मों को धूलो, नमन मात्र से सुख मिलता है, सुख कर शिव सुख को पालो. ऐसे गुरुवर अंधा गुरुಗಳ ಜನ ಜನ ಹಿಂದಕ್ಕೆ ಸರ್ವೋದಯ ಅಂದ್ರೆ ಎಲ್ಲ ಜೀವಿಗಳ ಹಿತವನ್ನ ಮಾಡುವಂತವರು, ಸರ್ವೋದಯ ಸರ್ವಶ್ರೇಷ್ಠ ಹಿತಕರಗೆ, ಹಾಗೆ ಸರ್ವಶ್ರೇಷ್ಠವಾದಂತ ಗುರುವರು ದಯಾಮೂರ್ತಿ ದಯಾವಾನರಾಗಿರ್ತಾರೆ. ಎಲ್ಲ ಜೀವಿಗಳ ಬಗ್ಗೆ ದಯವನ್ನ ಕೊಳ್ಳವರು, ದಯಾಮೂರ್ತಿಯೇ ದಯದ ಮೂರ್ತಿಯಾಗಿರ್ತಾರೆ. ಕರುಣಾಮಯ ಅಂದ್ರೆ ಕರುಣೆ ಉಳ್ಳವರಾಗಿರುತ್ತಾರೆ. ಅದಕ್ಕಾಗಿಯೇ ಗುರುಗಳು ಸದೋಪದೇಶವನ್ನ ಮಾಡ್ತಾರೆ, ಹಿತೋಪದೇಶವನ್ನ ಮಾಡ್ತಾರೆ. ಹಾಗಾಗಿ ಕರುಣಾಭಾವದಿಂದ ಅವರ ದುಃಖ ದೂರವಾಗಲಿ, ವ್ಯರ್ಥವಾಗಿ ಪಾಪ ಕರ್ಮವನ್ನು ಮಾಡಿ ಜೀವವು ದುರ್ಗತಿ ಆಗ್ತಾ ಇದೆ
ದುಃಖವನ್ನ ಭೋಗಿಸ್ತಾರೆ. ಅದಕ್ಕಾಗಿ ಕರುಣಾಮೂರ್ತಿ ದಯಾಮೂರ್ತಿ ಆದವರು ಹಿತೋಪದೇಶವನ್ನು ಮಾಡ್ತಾರೆ. ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥದಿಂದಲೇ ಬೋಧನೆಯನ್ನ ಮಾಡ್ತಾರೆ. ಕರುಣಾಮಯ ಹೃದಯ, ಹಾಗೆ ಹೃದಯ ದೇವರೇ ಸುಖಕರೇ ಅಂದ್ರೆ ಹೃದಯದಲ್ಲಿ ಏನಾಗಿರೋರು ನಮ್ಮ ಹೃದಯದಲ್ಲಿ ಏನಾಗಲಿ ವಿರಾಜಮಾನರಾಗಲಿ. ಗುರುಗಳನ್ನ ಎಲ್ಲಿ ಸ್ಥಾಪನೆ ಮಾಡುವಂಥದ್ದು? ಎಲ್ಲಿ? ಗುರು ಕೇ ಸ್ಥಾನ ಎಲ್ಲಿ? ಜೇವಗೆ ಕಳಶ ಇಲ್ಲ, ಎಲ್ಲಿ ಇಟ್ಕೊಳ್ಳೋರು? ಹೃದಯದಲ್ಲಿ. ಗುರುಗಳನ್ನ ಹೃದಯದಲ್ಲಿ ಸ್ಥಾಪನೆಯನ್ನ ಮಾಡುವಂಥದ್ದು ಹೃದಯವೇ. ಸ್ಥಾಪನೆ ಮಾಡುವುದರ ಸುಖಕರೇ ಏನಾಗ್ತದೆ? ಸುಖಕ್ಕೆ ಕಾರಣವಾಗ್ತದೆ. ಗುರುಗಳು ಹೃದಯದಲ್ಲಿ ಇದ್ರೆ ಏನಾಗ್ತದೆ? ಸುಖ ಪ್ರಾಪ್ತವಾಗ್ತದೆ. ಗುರುಗ್ರಹ ಅಂದ್ರೆ ಶಿವರಾತ್ರಿ ಹೇಳ್ತಾರೆ ಅಷ್ಟೇ. ಅದು ಯಾರಿಗೆ ಗುರು ಬಲ ಇದೆ ಅಂತವರು ಸುಖಿ ಇರ್ತಾರೆ. ಏನಾಗಿರ್ತಾರೆ ಅವರು? ಗುರು ಸದಾ ಸುಖಿ. ಹಾಗೇನೆ ಯಾರ ಹೃದಯ ಗುರು ಇದ್ದಾರೆ ಅಂತವ್ರು ಏನಾಗಿರ್ತಾರೆ? ಸದಾ ಕಾಲ ಸುಖಿಯಾಗಿರ್ತಾರೆ. होते हैं ऐसे गुरुवर के चरणों में आकर कर्मों का दोनों ಅಂತ ಗುರುಗಳ ಚರಣದಲ್ಲಿ ಬಂದು ಕರ್ಮದ ಮಲವನ್ನ ದೋಲು ಅಂದ್ರೆ ತೊಳೆಯುವಂಥದ್ದು. ಏನು ತೊಳೆಯುವುದು? ಗುರುಗಳ ಚರಣದಲ್ಲಿ ಕರ್ಮವನ್ನ ತೊಳೆಯುವ ದೋಲು. ನಮನ ನಮನ ಮಾತ್ರ ಸೇ ಸುಖ ಮಿಲತಾ ಹೈ ಅಂದ್ರೆ ಕೇವಲ ನಮಸ್ಕಾರ ಮಾತ್ರದಿಂದಲೇ ಸುಖ ಪ್ರಾಪ್ತವಾಗ್ತದೆ. ಆದರೆ ಶ್ರದ್ಧಾ ಇದ್ದ ಆಗ್ತದೆ. ಶ್ರದ್ಧಾ ಇದ್ರೆ ಏನು ಆಗೋಲ್ಲ. ಶ್ರದ್ಧೆಯಿಂದ ಏನು ನಮನ ಮಾತ್ರ, ನಮನವನ್ನು ಮಾಡುವುದರಿಂದ ಗುರುಗಳ ನಾಮ ಉಚ್ಚಾರಣೆ ಮಾಡುವುದರಿಂದಲೇ ಏನಾಗ್ತದೆ? ಕಾರ್ಯದ ಸಿದ್ಧಿ ಆಗ್ತದೆ. ಗುರುಗಳ ನಾಮಸ್ಮರಣೆ ಮಾಡುವುದರಿಂದಲೇ ಸುಖ ಮಿಲತಾಹೆ ಅಂದರೆ ಸುಖ ಪ್ರಾಪ್ತವಾಗ್ತದೆ. ಸುಖಕರ ಶಿವ ಸುಖಕ್ಕೂ ಮೂಲತಾಹೆ ಅಂದ್ರೆ ಸೇರಾದ್ರೆ ಸುಖದ ಪ್ರಾಪ್ತಿಯಾಗ್ತದೆ. ಗುರುಗಳ ಹೆಸರು ತೆಗಿತಾ ಇದ್ದಾಗ ಏನಾಗ್ತದೆ? ಎಲ್ಲ ಸುಖದ ಪ್ರಾಪ್ತಿಯಾಗ್ತದೆ. ಗುರುದೇವಗೆ ಕ್ಷಮಾ ಸಿಂಧುಗೆ ಮಾಧವ ಗುಣ ಶ್ರೀ ಮಂಡಿತಗೆ आजव गुण के स्वामी है निज परिणति से मंडित है. ऐसे गुरुवर श्री चरणों की नुलाभाग्य से को मिले. श्री चरणों को नमन करे तो हृदय कमल में सदा खिले. हाँ ऐसे गुरुवर ಅಂತ ಗುರುಗಳ ಗುರುದೇವೇ ಕ್ಷಮಾ ಸಿಂಧು ಹೇ. ಗುರುಗಳಾದರೂ ಕ್ಷಮಾ ಮೂರ್ತಿಗಳಾಗಿರ್ತಾರೆ. ಕ್ಷಮಾ ಸಿಂಧು ಹೇ ಅಂದ್ರೆ ಕ್ಷಮಾ ಮೂರ್ತಿಗಳಾಗಿರ್ತಾರೆ. ಎಲ್ಲರಿಗೂ ಕ್ಷಮೆಯನ್ನ ಮಾಡ್ತಾರೆ. ಯಾರೊಂದಿಗೂ ದ್ವೇಷವನ್ನ ಮಾಡಲ್ಲ. ಎಲ್ಲರೊಂದಿಗೂ ಸಹ ಕ್ಷಮಾ ಭಾವವನ್ನ. ಸರ್ವ ಜೀವಿಗಳಲ್ಲೂ ಕ್ಷಮಾ ಅಂದ್ರೆ ಗುರುಗಳಾದವರು ಅವರು 3 ಸಮಯವನ್ನು ಸಹ ಏನು ಮಾಡ್ತಾರೆ? ಪ್ರತಿಕ್ರಮಣವನ್ನು ಮಾಡ್ತಾರೆ ಮತ್ತು ಚಿಂತನವನ್ನು ಮಾಡ್ತಾರೆ. ಏಕೇಂದ್ರಿ, ದ್ವಿಯೇಂದ್ರಿ, ತೀನೇಂದ್ರಿ, ಚತುರೇಂದ್ರಿ, ಪಂಚೇಂದ್ರಿ. ಹಾಗೆ ಎಲ್ಲ ಜೀವಿಗಳಲ್ಲಿ ಮನಸ್ಸ, ವಾಚ, ಕಾಯ, ಕೃತ, ಕರಿತ, ಅನುಮೋದನ. ಹಾಗೆಯೇ ಏನಾದರೂ ಸಹ ದೋಷಗಳಾದ್ರೆ, ವೃತ್ತದಲ್ಲಿ ದೋಷಗಳಾದ್ರೆ ಅದರಲ್ಲಿ ಏನ್ ಮಾಡ್ತಾರೆ? ಪ್ರಾಯಶ್ಚಿತ್ತವನ್ನ ಅಂದ್ರೆ ನಿಂದ ಮಾಡ್ಕೊಂತಾರೆ, ಎಲ್ಲ ಮಾಡ್ಕೊಂತಾರೆ. ಕ್ಷಮಾ ಸಿಂಧು ಹೇ ಕ್ಷಮೆಯಿಂದ ಅವರು ಕೇಳ್ತಾರೆ ಮತ್ತು ಕ್ಷಮ ಮಾಡ್ತಾರೆ. ಯಾರಿಗೂ ದ್ವೇಷವನ್ನ ಮಾಡಲ್ಲ. ಕ್ಷಮಾ ಸಿಂಧು ಹೇ. ಯಾರು ದ್ವೇಷ ಮಾಡುವವನಿಗೂ ಕ್ಷಮೆಯನ್ನ ಧಾರಣೆ ಮಾಡ್ತಾರೆ. ಕ್ಷಮಾ ಸಿಂಧು ಹೇ. ಹಾಗೆ
ಪಂಡಿತನೇ ಅವರು ಪದದಲ್ಲಿ ಏನಾಗಲ್ಲ ತೊಡಗಲ್ಲ. ಐಸೆ ಗುರುವರ ಶ್ರೀ ಚರಣೋಕೋ ಅಂತ ಗುರುಗಳ ಶ್ರೀ ಚರಣ ಗುಲಾಮ ಬಹುತ್ ಭಾಗ್ಯದಿಂದ ಭಾಗಿಸೇ ಹೋತೆ ಅಂತ ಗುರುಗಳ ಚರಣ ಬಹು ಭಾಗ್ಯದಿಂದ ಪ್ರಾಪ್ತವಾಗ್ತದೆ. ಆದರೆ ಕರ್ನಾಟಕದಲ್ಲೇ ಏನಾದರೂ ಗುರುಗಳ ಜನ್ಮವಾಯಿತು, ಹೌದಾ? ಜನ್ಮ ಆಗಿದೆ ಕರ್ನಾಟಕದಲ್ಲಿ. ಫಲ್ತು ಕಾಯ ಉತ್ತರಕ್ಕಿಯೋ, ದಕ್ಷಿಣದಲ್ಲಿ ಏನಾಯ್ತು? ಜನ್ಮ ಆಯ್ತು. ಆದ್ರೆ ಅದರ ಫಲ ಯಾರು ತಿಂದ್ರು? ಪೂರ್ಣ ಜೀವನ ಕಾಲದಲ್ಲಿ ಮರ ಎಷ್ಟು ದಿನ ಫಲ ಕೊಡ್ತಾ ಇತ್ತು? ಪೂರ್ಣ ಜೀವನ ಕಾಲದಲ್ಲಿ ಉತ್ತರಕ್ಕಿಯೋ ಫಲ್ಕು ಕಾಲಿಯ ಅಂದ್ರೆ ಏನ್ ಮಾಡಿದ್ರು? ತಿಂದ್ರು. ಆದ್ರೆ ಎಲ್ಲಿ ಮರ ಹುಟ್ಟಿತ್ತು ಅಲ್ಲಿ ಫಲ ಸಿಗಲೇ ಇಲ್ಲ. ಅಲ್ಲಿ ಅವರಿಗೆ ಫಲವನ್ನ ಪಡ್ಕೊಳ್ಳುವುದಕ್ಕೆ ಅವರು ಭಾಗ್ಯಹೀನರಿದ್ರು. ಆಚಾರ್ಯಶ್ರೀಗಳು ಕರ್ನಾಟಕಕ್ಕೆ ಬರಲೇ ಇಲ್ಲ. ಪೂರ್ಣ ಜೀವನ ಕಾಲದಲ್ಲಿ ದೀಕ್ಷೆಯನ್ನು ಧಾರಣೆ ಮಾಡಿದ ಪೂರ್ಣ ಜೀವನ ಕಾಲದಲ್ಲಿ ಆಚಾರ್ಯಶ್ರೀಗಳು ಕರ್ನಾಟಕ ಕಡೆಗೆ ಬರಲೇ ಇಲ್ಲ. ಕರ್ನಾಟಕದಲ್ಲಿ ಜನ್ಮ ಆಗಿದೆ. ಆದ್ರೆ ಪೂರ್ಣ ಲಾಭವನ್ನು ಯಾರು ಪಡ್ಕೊಂಡ್ರು? ಉತ್ತರದವರು. ಅಂದ್ರೆ ಪುಣ್ಯ ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ ಐಸೇ ಗುರು ಚರಣೋಮಿ ಅಂದ್ರೆ ವರ್ಧಮಾನ 24ರ ತೀರ್ಥಂಕರಿಗೆ ಸಮಾನ ಇರತಕ್ಕಂತ, ತೀರ್ಥದ ಪ್ರವರ್ತನೆ ಮಾಡತಕ್ಕಂತ ಅಂತ ತೀರ್ಥಂಕರ ಸಮಾನರಾಗಿ ಅಂತ ಆಚಾರ್ಯ ಪರಮೇಶ್ವರರು, ಆಚಾರ್ಯ ಭಗವಂತರ ಚರಣ ದೂರ್ ಅಂದ್ರೆ ಅಂತವ್ರು ಎಲ್ಲಿ ಹೆಜ್ಜೆ ನೀಡ್ತಾರೆ ಅಂತ ದೂರ್ ಬಹು ಪುಣ್ಯಸೇ ಮಿಲ್ತಾರೆ, ಬಹು ಪುಣ್ಯದಿಂದ ಪ್ರಾಪ್ತವಾಗ್ತದೆ. ಎಲ್ಲಿ ಅವರು ಚರಣವನ್ನು ಸ್ಪರ್ಶ ಮಾಡ್ತಾರೋ ಧರ್ತಿ ಪಾವನವಾಗ್ತದೆ. ಅಂತ ಧೂಳು ಯಾರಿಗೆ ಪ್ರಾಪ್ತವಾಗ್ತದೆ ಅಂತವ್ರು ಏನಾಗ್ತಾರೆ? ಬಹು ಭಾಗ್ಯಶಾಲಿ. ಏನಿದ್ರು? ಬಹು ಭಾಗ್ಯಶಾಲಿಗಳಿದ್ದಾರೆ. ಅದಕ್ಕೆ ಉತ್ತರದವರು ಬಹಳ ಭಾಗ್ಯಶಾಲಿಗಳಿದ್ರು. ಅದಕ್ಕೆ ಅವರಿಗೆ ಪ್ರಾಪ್ತವಾಗ್ತಾ ಇತ್ತು. ದಕ್ಷಿಣದವರು ಅಂತ ಗುರುಗಳ ಚರಣದ ಧೂಳು ಸಿಗುವುದು ಬಹಳ ದುರ್ಲಭವಿತ್ತು. ಅದಕ್ಕೆ ಸಿಗಲಿಲ್ಲ. ಯಾರು ಅವರು ಹೋಗಿ ಏನ್ ಮಾಡಿದ್ರು? ಧೂಳನ್ನ ಆಚಾರ್ಯಗಳಲ್ಲಿ ಹೋಗ್ತಿದ್ರು. ಆ ನೆಲದ ಧೂಳನ್ನ ಮಸ್ತಕಕ್ಕೆ ಹಾಕೊಂಡು ನಾವು ಧನ್ಯವಾದಿವಿ ಅಂತ ಜೀವನದಲ್ಲಿ ಏನ್ ಮಾಡ್ತಿದ್ರು? ಅವರು ಅನುಭವವನ್ನು ಪಡ್ತಿದ್ರು ಅಂತ ಮಹಾನ್ ಆಚಾರ್ಯರು. ಕೆಲವರು ಹೋಗಿ ದರ್ಶನ ಮಾಡಿ ಬಂದ್ರು. ಆದ್ರೆ ಕೆಲವರು ಜೀವನದಲ್ಲಿ ದರ್ಶನ ಮಾಡಲಿಕ್ಕಾಗಲಿಲ್ಲ. ಸೂರ್ಯ ಅಸ್ತವಾಯಿತು. ಆದ್ರೆ ಅವರು ಬೋಧನೆ ಮಾಡಿದಂತ ಧರ್ಮ ಏನಿದೆ? ಜ್ವಲಂತವಾಗಿದೆ. ಭಾಗ್ಯಸೇ ಮಿಳುತ್ತಾನೆ ಅಂದ್ರೆ ಭಾಗ್ಯದಿಂದ ಏನಾಗ್ತದೆ? ಪ್ರಾಪ್ತವಾಗ್ತದೆ. ಶ್ರೀ ಚರಣಕ್ಕೂ ನಮನ ಕರೆಯಿತು ಅಂತ ಶ್ರೀ ಚರಣ ಪೂಜ್ಯ. ಚರಣ ಹೇಗೆ ಪೂಜ್ಯ ಆಗ್ತದೆ? ಶ್ರೀ ಚರಣ ಪೂಜ್ಯ ಆಗ್ತದೆ ಅಂದ್ರೆ ಯಾರ ಆಚಾರ್ಯ ಪೂಜೆಯಲ್ಲಿ ಚರಣ ಏನಾಗ್ತದೆ? ಪೂಜ್ಯವಾಗ್ತದೆ ಅಂತ ಆಚಾರ್ಯ ಚರಣ ಪೂಜೆಗೆ ಹೃದಯ ಕಮಲ ಕೇಳುತ್ತಾನೆ ಅಂತೆ. ಅಂತ ಆಚಾರ್ಯ ಭಗವಂತರ ಚರಣವನ್ನ ಸ್ಪರ್ಶ ಮಾಡ್ತಾ ಇದ್ದಾನೆ, ದರ್ಶನವನ್ನ ಮಾಡ್ತಾ ಇದ್ದಾನೆ. ಹೃದಯ ಏನಾಗ್ತದೆ? ಅರಿದುಕೊಳ್ಳುತ್ತದೆ. ಆಚಾರ್ಯಗಳು ಪ್ರವಚನ ಮಾಡದೇ ಇರಲಿ, ಅವರು ಕುತ್ಕೊಂಡು ಇದ್ರು ಅಂದ್ರೆ 5 ಗಂಟೆ ಒಂದು ಸೂಚಿ ಬಿದ್ರು ಗೊತ್ತಾಗ್ತಿತ್ತು. ಹಾಗೆ ಜನ ಎಲ್ಲ ಲಕ್ಷಗಟ್ಟಲೆ ಜನ ಇದ್ರು ಶಾಂತವಾಗಿ ಕೂತ್ಕೊಂಡ್ರು. ಆ ಕಡೆ ಈ ಕಡೆ ಹೋಗ್ತಾ ಇದ್ರು. ಪೆಂಡಲಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಆಚಾರ್ಯಗಳು ಒಂದು ಅರ್ಧ ಗಂಟೆ 1 ಗಂಟೆ ಪ್ರವಚನ ಮಾಡ್ತಾ, ಪ್ರವಚನಕ್ಕಾಗಿ ಲಕ್ಷಗಟ್ಟಲೆ ಜನ ಕಾಯ್ತಾ ಇರ್ತಿದ್ರು. ಪೂರ್ಣವಾಗಿ ಆ ಕಡೆ ಈ ಕಡೆ ಮಿಸ್ ಆಗ್ತಾ ಇರಲಿಲ್ಲ. ಪೂರ 4-3 ಗಂಟೆ ಕುತ್ಕೊಂಡೇ ಇರ್ತಿದ್ರು. ಯಾವ ರೀತಿಯಾಗಿ ಅಂದ್ರೆ ಬಿಟ್ಟಂಗೆ ನೋಡ್ತಾ ಇರ್ತಿದ್ರು. ಆದ್ರೆ ಅಂತ ಮಹಾನವಾದಂತ ಆತ್ಮ ಇದು ಅಂದ್ರೆ ಅಂತ ಆಚಾರ್ಯರು ಹೃದಯ ಕಮಲಕ್ಕೆ ಅಂದ್ರೆ ದರ್ಶನ ಮಾಡ್ತಾ ಇದ್ರೆ ಏನಾಗ್ತದೆ? ಹೃದಯ ಕಮಲ ಏನಾಗ್ತದೆ? ಅರಳುಕೊಳ್ಳುತ್ತದೆ. ಮಹಾನರೇಂದ್ರು. ಇನ್ನು ಗುರು
ಆಚಾರ್ಯ ಭಕ್ತಿಯ ಭಾವನಾ. ಒಂದು ಸಲ ಅಂತ ಆಚಾರ್ಯ ಅಂತ ಗುರುಗಳ ಭಕ್ತಿಯನ್ನ ಮಾಡಿದ್ರೆ ಅಂದ್ರೆ ಜೀವನ ಏನಾಗ್ತದೆ, ಪಾರಾಗಿ ಹೋಗ್ತದೆ. ಜೀವನದಲ್ಲಿ ಇಂಥ ಆಚರಣೆ ಇರತಕ್ಕಂಥ ಆಚಾರ್ಯರ ಭಕ್ತಿಯನ್ನ ಮಾಡಬೇಕು. ಒಂದು ಸಲ ಅಲ್ಲ, ಒಂದು ಸಲ ಭಕ್ತಿ ಮಾಡಿದ್ರು ಅಂದ್ರೆ, ಒಂದು ಸಲ ಆಚಾರ್ಯ ಪರಮೇಶ್ವರ ಗುರುಗಳ ದರ್ಶನ ಆಯ್ತು, ಅಂತರಾತ್ಮದಿಂದ ಅವರು ಸದಾ ಕಾಲ ಜನ್ಮ ಜನ್ಮದಲ್ಲಿ ಈ ಜನ್ಮದಂತೂ ಸಹ ಗುರುಚರಣದಲ್ಲಿ ಇರುತ್ತಾರೆ. ಒಂದು ಜನ್ಮ ಜನ್ಮದಲ್ಲಿಯೂ ಸಹ ಅವರು ಗುರುಗಳನ್ನ ಪ್ರಾಪ್ತ ಮಾಡಿಕೊಳ್ತಾ ಅವರು ಒಂದು ದಿವಸ ಗುರುತ್ವವನ್ನು ಪ್ರಾಪ್ತ ಮಾಡಿಕೊಂಡು ಅವರು ಜಗದ್ಗುರು ಆಗ್ತಾರೆ. ಜಗದ್ಗುರುಗಳು ಯಾರು? ಜಗದ್ಗುರುಗಳು ಅರಿಹಂತ ಪರಮೇಶ್ವರರು. 1008 ನಾಮದಲ್ಲಿ ಜಗದ್ಗುರು ಅಂತ ಬರ್ತದೆ. ಅಂದ್ರೆ ಜಗತ್ತಿನ ಗುರುಗಳು, 3 ಲೋಕದ ಗುರು ಅರಿಹಂತ ಭಗವಾನ್. ಇವರು ಸಹ ಗುರು ಇದ್ದಾರೆ, ಅಂದ್ರೆ ಬಹಳ ದೊಡ್ಡವರಿದ್ದಾರೆ ಅಂತ ಗುರುಗಳಾಗ್ತಾರೆ. ಅಹಿಂಸಾ ಪರಮೋ ಧರ್ಮ ಕಿ ಪ್ರಭು ದೇವ ತುಮಾರೆ ಪವಿತ್ರ ಮುಖ ಸೆ ನೇತ್ರಿತ ಜಗ ಜನ ಮನ ಕೇವಲ ಕೋಟಿ ಅಪಿ ವಿನವಾಣಿ ಜಯವಂತೋ ಜಗ ಮೇ ಕಬ ತಕ ಜಗ ತಕ ಸೂರಜ